ಮೊಗ್ರಾ ಗಿಡವನ್ನು ಕನ್ನಡದಲ್ಲಿ ವಿವಿಧ ಹೆಸರಿನಿಂದ ಕರೆಯುತ್ತಾರೆ. ಮಲ್ಲಿಗೆ ಹೂವು, ಮೊಗ್ರಾ, ಮೈಸೂರು ಮಲ್ಲಿಗೆ, ಅರೇಬಿಯನ್ ಜಾಸ್ಮಿನ್ ಇಂಗ್ಲಿಷ್ ಹೆಸರು, ಗುಂಡು ಮಲ್ಲಿಗೆ, ಬಿಳಿ ಮಲ್ಲಿಗೆ, ಸುಗಂಧ ಮಲ್ಲಿಗೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತುಂಗಾ ಸುಗಂಧಯುಕ್ತ ಮತ್ತು ದೇವರ ಪೂಜೆಗೆ ಬಳಸುವ ಮೊಗ್ರಾ ಗಿಡ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಮೊಗ್ರಾ ಗಿಡದ ವಿಶೇಷತೆ: ಸುಗಂಧ ಹೆಚ್ಚು, ವರ್ಷಪೂರ್ತಿ ಹೂ ಬಿಡುವ ಸಾಮರ್ಥ್ಯ, ಮನೆ ಅಲಂಕಾರಕ್ಕೆ ಸೂಕ್ತ, ಪೂಜೆಗೆ ಬಳಸುತ್ತಾರೆ, ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚು. ಬೆಳೆಸಲು ಸೂಕ್ತ ಮಣ್ಣು: ಕೆಂಪು ಮಣ್ಣು 40%, ಕಾಂಪೋಸ್ಟ್ 30%, ಮರಳು 20%, ಗೊಬ್ಬರ 10%. ನೀರು ನಿಲ್ಲದ ಮಣ್ಣು ಇರಬೇಕು. ಸೂರ್ಯಪ್ರಕಾಶ: ದಿನಕ್ಕೆ ಕನಿಷ್ಠ 4 ಗಂಟೆ ಸೂರ್ಯ ಬೆಳಕು ಬೇಕು. ಹೆಚ್ಚು ನೆರಳು ಇದ್ದರೆ ಹೂ ಕಡಿಮೆ ಬರುತ್ತದೆ. ನೀರಾವರಿ ವಿಧಾನ: ದಿನಕ್ಕೆ ಒಮ್ಮೆ ನೀರು ಹಾಕಬೇಕು. ಬೇಸಿಗೆ ಸಮಯದಲ್ಲಿ 2 ಬಾರಿ ಹಾಕಬಹುದು. ನೀರು ಹೆಚ್ಚು ಹಾಕಬೇಡಿ, ಬೇರು ಕುಟ್ಟು ಹೋಗಬಹುದು. ಹೆಚ್ಚು ಹೂ ಬಿಡಲು ಏನು ಮಾಡಬೇಕು? ತಿಂಗಳಿಗೊಮ್ಮೆ ಗೋಮಯ ಗೊಬ್ಬರ, ಎಲುಬು ಪುಡಿ, ಬಾಳೆ ತೊಳೆ ನೀರು, ಕತ್ತರಿಸುವುದು ಪ್ರೂನಿಂಗ್. ಹಳೆಯ ಕೊಂಬೆ ಕತ್ತರಿಸಿದರೆ ಹೊಸ ಕೊಂಬೆ ಬರುತ್ತದೆ. ಕೀಟ ನಿಯಂತ್ರಣ: ನೀಮ್ ಎಣ್ಣೆ ಸ್ಪ್ರೇ, ಸಾಬೂನು ನೀರು, ವಾರಕ್ಕೆ ಒಮ್ಮೆ ಸ್ಪ್ರೇ ಮಾಡಿದರೆ ಕೀಟ ಬಾರದು. ಕಟ್ ಮಾಡಿ ಗಿಡ ಬೆಳೆಸುವುದು: ಆರೋಗ್ಯಕರ ಕೊಂಬೆ ತೆಗೆದುಕೊಳ್ಳಿ. ಕೆಳಭಾಗದಲ್ಲಿ ಎಲೆ ತೆಗೆದು ಮಣ್ಣಿನಲ್ಲಿ ನೆಟ್ಟು 20 ದಿನದಲ್ಲಿ ಬೇರು ಬರುತ್ತದೆ. ವ್ಯಾಪಾರ ಅವಕಾಶ: ಮೈಸೂರು ಮಲ್ಲಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚು. ಹೂ ಮಾರಾಟ ಮಾಡಿ ಲಾಭ ಗಳಿಸಬಹುದು. ಮಣಿಮಟ್ಟದಲ್ಲಿ ಬೆಳೆಸಿ ಆದಾಯ ಮಾಡಬಹುದು. ಕುಂಡಿಯಲ್ಲಿ ಬೆಳೆಸುವ ವಿಧಾನ: 12 ರಿಂದ 16 ಇಂಚಿನ ಕುಂಡಿ, ಕೆಳಗೆ ರಂಧ್ರ ಇರಬೇಕು. ವರ್ಷಕ್ಕೆ ಒಮ್ಮೆ ಮಣ್ಣು ಬದಲಾಯಿಸಿ. ಕೊನೆಯ ಮಾತು: ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ ಶ್ರೀ ಅಂಬಿಕಾ ನರ್ಸರಿ. ಧನ್ಯವಾದಗಳು.